ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪ್ರತ್ಯುತ್ತರ ನೀಡಿತ್ತು. ಇನ್ನು ಈ ಆಪರೇಷನ್ ಸಿಂಧೂರ್ಗೆ ಪಾಪಿ ಪಾಕಿಸ್ತಾನ ನಡುಗಿ ಹೋಗಿತ್ತು. ಜೊತೆಗೆ ಇಡೀ ದೇಶವೇ ಈ ಕಾರ್ಯಾಚರಣೆಯನ್ನ ಹೊಗಳಿ ಕೊಂಡಾಡಿತ್ತು. ಇದೀಗ ಈ ಕಾರ್ಯಾಚರಣೆ ಬಗ್ಗೆ ಮಕ್ಕಳಿಗೆ ತಿಳಿಸುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಪಠ್ಯದಲ್ಲಿ ಅಳವಡಿಸಲು ಮುಂದಾಗ್ತಾ ಇದೆ. ಹೌದು, ದೇಶದ ವಿದ್ಯಾರ್ಥಿಗಳಿಗೆ ಭಾರತದ ರಕ್ಷಣಾ ಪಡೆಗಳು ಹಾಗೂ ಅವುಗಳ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹಾಗೂ ಸಾಧನೆಗಳ ಬಗ್ಗೆ ತಿಳಿಸಿಕೊಡುವಂತಹ ಉದ್ದೇಶದಿಂದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಮಗ್ರ ಮಾಹಿತಿಯನ್ನು ಒಳಗೊಂಡಂತಹ ವಿಶೇಷ ಶೈಕ್ಷಣಿಕ ಪಠ್ಯವನ್ನ ರಾಷ್ಟ್ರೀಯ ಶೈಕ್ಷಣಿಕ ಹಾಗೂ ಸಂಶೋಧನಾ ತರಬೇತಿ ಮಂಡಳಿ ಸಿದ್ಧಪಡಿಸ್ತಾ ಇದೆ. ಹೌದು, ಭಾರತದ ರಕ್ಷಣಾ ಪಡೆಗಳ ಸಾಧನೆಯ ಕುರಿತು ಪಠ್ಯವನ್ನ 2 ಭಾಗಗಳಾಗಿ ವಿಂಗಡಿಸಿ ಕೇಂದ್ರ ಪಠ್ಯಕ್ರಮದಲ್ಲಿ ಸೇರಿಸಲಾಗ್ತಾ ಇದೆ. ಅದರಲ್ಲಿ ಒಂದು ಭಾಗದಲ್ಲಿ 4 ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳ ಪಠ್ಯದಲ್ಲಿದ್ದರೆ ಮತ್ತೊಂದು ಭಾಗ 9 ರಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಪಠ್ಯದಲ್ಲಿ ಸೇರಿಸಲಾಗ್ತಾ ಇದೆ. ಇನ್ನು ಆಪರೇಷನ್ ಸಿಂಧೂರ್ ಕುರಿತ ವಿಶೇಷ ಪಠ್ಯವು ಒಟ್ಟಾರೆ 8 ರಿಂದ 10 ಪುಟಗಳನ್ನು ಒಳಗೊಂಡಿರುತ್ತಂತೆ. ಅಲ್ಲದೆ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ನಂತರ ಭಾರತದ ಸೇನಾ ಕಾರ್ಯತಂತ್ರದ ಮೇಲೆಯೇ ಪಠ್ಯ ಹೆಚ್ಚು ಕೇಂದ್ರೀಕೃತವಾಗಿರುತ್ತಂತೆ. ಇನ್ನು ರಾಷ್ಟ್ರವೊಂದು ಗಡಿಯಾಚೆಗಿನ ಭಯೋತ್ಪಾದನಾ ಕೃತ್ಯಗಳನ್ನು ಹೇಗೆ ನಿಯಂತ್ರಿಸುತ್ತೆ ಮತ್ತು ರಾಷ್ಟ್ರೀಯ ಭದ್ರತೆಯನ್ನ ಖಾತರಿಪಡಿಸುವಲ್ಲಿ ದೇಶದ ರಕ್ಷಣಾ ಪಡೆಗಳ ಪಾತ್ರ ಏನು, ಹಾಗೆ ರಾಜತಾಂತ್ರಿಕ ನೀತಿ ಮತ್ತು ವಿವಿಧ ಸಚಿವಾಲಯಗಳ ನಡುವಿನ ಸಮನ್ವಯತೆಯನ್ನ ಈ ಪಠ್ಯ ಒಳಗೊಂಡಿದ್ಯಂತೆ. ಇನ್ನು ದೇಶದ ರಕ್ಷಣಾ ವ್ಯವಸ್ಥೆಯನ್ನ ಉತ್ತಮ ರೀತಿ ಅರ್ಥ ಮಾಡಿಕೊಳ್ಳುವಂತಹ ಈ ಉಪಕ್ರಮ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡಲಿದೆಯಂತೆ.